ಈಗ ನೋಡ್ರಿ, ಸತ್ ಅಂತಂದ್ರೆ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, 3 ಸತ್ಯಗಳಿದೆ. ಈಗ ನೋಡ್ರಿ, ಸತ್ ಅಂತಂದ್ರೆ ನೀವು ಒಂದೇ ಡೆಫಿನೇಷನ್ ಕೊಟ್ಬಿಟ್ರಿ, ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಯಾವಾಗಲೂ ವಿಷಯೀ ಆಗಿರ್ಬೇಕು. ಕರೆಕ್ಟ್. ಈಗ ನನಗೆ ಇಲ್ಲಿ ಇನ್ನೂ ಬಿಡಿಸ್ಕೋಬೇಕಾ ಸೂಕ್ಷ್ಮವಾಗಿರೋದ್ರಿಂದ, ಯಾಕೆ ಮತ್ತೆ ಬೇರೆ ರೀತಿಯಲ್ಲಿ ಹೇಳಿದ್ರು, ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈಗ ಪ್ರಾತಿಭಾಸಿಕ ಸತ್ಯ ನನಗೆ ಎಷ್ಟು ಕ್ಲಿಯರ್ ಕಟ್ ಪಿಕ್ಚರ್ ಬರುತ್ತೆ ನೋಡ್ರಿ. ಹಾವು ಎಲ್ಲಿದೆ? ದೇಶದಲ್ಲಿದೆ, ಕಾಲದಲ್ಲಿದೆ. ಮತ್ತೆ ಇರ್ಲಿ, ಹಾವು ನಾನು ಕಂಡಿದ್ದೆ, ಹಗ್ಗದಲ್ಲಿ ಹಾವನ್ನು ತಿಳ್ಕೊಂಡಾಗ ಉಪಯೋಗಕ್ಕೆ ಬರಲ್ಲ. ಈಗ ನಿಮ್ಮ ವ್ಯಾವಹಾರಿಕ ಸತ್ಯ ದೇಶದಲ್ಲಿದೆ, ಕಾಲದಲ್ಲಿದೆ, ಕಾರ್ಯಕಾರಣ ಭಾವಕ್ಕೆ ಹೊಂದುತ್ತೆ, ಅದು ಕಾರ್ಯಕಾರಣ ಭಾವಕ್ಕೆ ಹೊಂದುತ್ತೆ. ಆದ್ರೆ ನಿಮ್ಮ ಈ ಹಾವಿಗೆ ಕಾರ್ಯಕಾರಣ ಭಾವ ಎಲ್ಲಿದೆ? ನೀವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡು ಆಮೇಲೆ ನಿಮ್ಗೆ ಹಗ್ಗ ಅಂತ ಗೊತ್ತಾದ್ಮೇಲೆ ನಿಮ್ಮ ಈ ಹಾವಿಗೆ ಎಲ್ಲಿಟ್ಟಿರಿ, ಯಾರು ಹುಟ್ಟಿದ್ದಾರೆ ಅದ ಇಲ್ಲ, ಅದು ನಾನು ಹಿಂದೆ ನೋಡಿದ್ದು ನೆನಪು, ಇದು ಸ್ಮೃತಿ. ಈ ಸ್ಮೃತಿಯಿಂದ ಹಗ್ಗ ಹಾಗೆ ಸ್ವಲ್ಪ ಇರೋದ್ರಿಂದ, ಗಾಳಿ ಅಲ್ಲಾಡೋದ್ರಿಂದ, ಕತ್ಲೆ ಇರೋದ್ರಿಂದ ಹಾವಂತ ನಾನು ಭ್ರಮೆ ಮಾಡ್ಕೊತೀನಿ. ಇದಕ್ಕೆ ಹಿಂದಿನ ಸ್ಮೃತಿ ಇರಬೇಕಾಗತ್ತೆ. ಹಾಗೆ ಆದ್ದರಿಂದ ಅಲ್ಲಿ ವ್ಯಾವಹಾರಿಕ ಸತ್ಯದಲ್ಲಿ, ಕಾಲದಲ್ಲಿದೆ, ದೇಶದಲ್ಲಿದೆ, ಹಗ್ಗ ಉಪಯೋಗಕ್ಕೆ ಬರುತ್ತೆ. ನೇಣಾಕೋಬಹುದು, ನಾನು ಆಸೆ ನೇಣಾಕೋಬಹುದು, ಚೀಲಗಿಲ ಕಟ್ಟಕ್ಕೆ ಬರುತ್ತೆ. ಹಾಗಾದ್ರೆ ಇದೇ ಸತ್ಯ ಅಂತ ಅನ್ಬಿಡ್ತೀವಿ. ಅಂತ ಅಂದ್ಬಿಟ್ಟು ವ್ಯಾವಹಾರಿಕ ಸತ್ಯ ಯಾಕೆ ಸತ್ಯ ಆಗ್ಬಾರ್ದು ಅಂತ ಅನ್ನೋಣ ಅಂತಂದ್ರೆ, ಅದಕ್ಕೋಸ್ಕರ ನೆಕ್ಸ್ಟ್ ಏನ್ ಹೇಳ್ರಿ, ನಿಮ್ಮೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನು? ಬರೋದಿಲ್ಲ ಇದು. ಈಗ ನಮ್ಮ ಕನಸಿಗೆ ಬರೋದಲ್ಲ, ಕನಸಿನಲ್ಲಿ ನೀರಿದೆ, ನಾನು ನೀರು ಕುಡು, ಕಾಲದಲ್ಲಿದೆ, ದೇಶದಲ್ಲಿದೆ, ಕಾರ್ಯಕಾರಣ ಭಾವಕ್ಕೆ ಹೊಂದುತ್ತೆ, ಅದು ಮಳೆಯಿಂದ ಬಂದಿದೆ, ಬಾವಿಯಿಂದ ಇದೆ, ಎಲ್ಲ ಉಪಯೋಗಕ್ಕೂ ಬರುತ್ತೆ. ಮತ್ತೆ ಅದನ್ನ ಸತ್ಯ ಅಂತ ಅನ್ನೋಣ ಅಂತಂದ್ರೆ ಎದ್ಮೇಲೆ ಮತ್ತೆ ಬಾಯಾರಿಕೆ ಆಗುತ್ತಲ್ಲ, ತಿರ್ಗಾ ಕುಡಿತಾನಲ್ಲ, ಉಪಯೋಗಕ್ಕೆ ಬರಲಿಲ್ವಲ್ಲ ಅಂತ ಅಂದಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು? ಹೆಂಗ್ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ನೆಕ್ಸ್ಟ್ ಸ್ಟೆಪ್ ಏನು? ಕನಸು ಯಾರೋ ಒಬ್ರಿಗಾಯ್ತು ಸ್ವಾಮಿ, ಎಲ್ರಿಗೂ ಎಲ್ಲ ಆಯ್ತು ಅಂತಾನೆ ಅವನು ವ್ಯವಹಾರದ ದೃಷ್ಟಿಯಿಂದ ಹೇಳೋದು. ಪಾರಮಾರ್ಥ ದೃಷ್ಟಿಯಿಂದ ಎಚ್ಚರ ಎಲ್ರಿಗೂ ಆಗುತ್ತೆ, ಕನಸು ಅವ್ರವ್ರಿಗೂ ಆಗೋದು ಅಂತಾನೆ. ಕನಸಿನ ದೃಷ್ಟಿಯಿಂದ ನೋಡ್ರಿ, ಅಲ್ಲೂ ಎಲ್ಲರೂ ಇರ್ತಾರೆ, ಅಲ್ಲಿ ಹಂಗೆ ಹೇಳಕ್ ಬರಲ್ಲ. ಇರ್ಲಿ, ಅದಕ್ಕೋಸ್ಕರ ಅವನು ಏನ್ ಹೇಳ್ದ? ನೆಕ್ಸ್ಟ್ ಸೊಲ್ಯೂಷನ್ ಏನ್ ಹೇಳ್ದ? ಪಾರಮಾರ್ಥಿಕ. ನೆಕ್ಸ್ಟ್ ಸೊಲ್ಯೂಷನ್ ಏನ್ ಹೇಳ್ದ ಅವನು? ಪೂರ್ವ ಪಕ್ಷಿ, ಒಂದು ಕೆಲಸ ಮಾಡೋಣ ಸರ್, ಎಲ್ರನ್ನೂ ಒಟ್ಟಿಗೆ ಒಂದ್ ಕಡೆ ಸೇರಿಸ್ಬೇಡ ಅಂತ. ಎಲ್ರನ್ನೂ ಎಲ್ಲಿ ಒಟ್ಟಿಗೆ ಸೇರ್ಸಕ್ಕಾಗತ್ತೆ? ನಾನು ಹೇಳ್ದನಲ್ಲ, ಬೆಂಗಳೂರಿನಲ್ಲಿ ನಮ್ಮನೆ ಅಶೋಕ ಪಿಲ್ಲರು ಫಸ್ಟ್ ಬ್ಲಾಕ್ನಲ್ಲಿ ಆ ಲೈನ್ನಲ್ಲಿ ಬೇಡ, ಆ ಕಡೆ ಈ ಕಡೆ 4 ಮನೆಗಳನ್ನ ಸೇರ್ಸಕ್ಕಾಗ್ಲಿಲ್ವೇ ನನಗೆ? ಅದನ್ನು ಹೇಳಿದ್ದೆ. ಅಲ್ಲಿಗೆ ನೀವು ಸರ್ಕಸ್ ಮಾಡ್ರಿ, ನಿಮ್ಗೆ ಕೋಟಿ ವರ್ಷಗಳು ಕೊಡ್ತೇನೆ. ಸರ್ಕಸ್ ಮಾಡ್ಬಿಟ್ಟು ನೀವು ಸತ್ಯ ಅಂದ್ರೆ ಹೆಂಗಿದ್ರು ಹುಡುಕ್ಬೇಕು, ಅಪುರಾಣ ಹುಡುಕಕ್ ಬರಲ್ಲ. ಇಲ್ಲಿ ಯಾರು ಬೇಕು? ಪ್ರಶ್ನೆ ಕೇಳ್ತಾ ಇದ್ದೆ. ತಿಳಿಸ್ಕೊಡೋದಕ್ಕೆ ಯಾರು ಬೇಕು? ಯಾರು ಬೇಕು? ಸತ್ಯ ಅಂದ್ರೆ ಹೇಗಿರ್ಬೇಕು ಅಂತ ತಿಳಿಸ್ಕೊಡೋರು ಯಾರು? ಗುರುಗಳೇ ಬೇಕು. ಆ ಗುರುಗಳಿಗೆ ಎಲ್ಲಿಂದ ಬಂತು? ಶಾಸ್ತ್ರ. ಅದಕ್ಕೆ ಶಾಸ್ತ್ರ ಯೋನಿತ್ವಾತ್. ಅಲ್ಲಿಗೆ ಶಾಸ್ತ್ರ ಬೇಕು. ಆ ಶಾಸ್ತ್ರನ ಸರಿಯಾಗಿ ತಿಳ್ಕೊಂಡಿರೋ ಕ್ಷೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಅವನು ತಿಳಿಸ್ಕೊಡ್ಬೇಕು ಹೇಗಿದೆ. ಅದಕ್ಕೆ ಶಾಸ್ತ್ರ ಯೋನಿತ್ವಾತ್. ಅದನ್ನ ಶಾಸ್ತ್ರವನ್ನ ಪ್ರಮಾಣ ಅಂತ ಕರೆದ್ರು. ಪ್ರಮಾಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಲ್ಲ, ಈಗ ನಿಮಗೆ ತಿಳಿಸ್ಕೊಡ್ತೋ ಇಲ್ವೋ ಆ ದೃಷ್ಟಿಯಿಂದ ಇಂಡೈರೆಕ್ಟ್ ಆಗಿ ಗೌಣವಾಗಿ ಪ್ರಮಾಣ ಅಂತ ಕರೆದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ. ಸುಮ್ಮನೆ ಬದಲಾವಣೆ ಆಗ್ಬಾರ್ದು, ಇಲ್ದಂಗೆ ಆಗ್ಬಾರ್ದು, ಇರಬೇಕಾಗಿತ್ತು. ಮತ್ತೆ ಇಷ್ಟೆಲ್ಲ ಡೀಟೇಲ್ ಯಾಕೆ ಹೇಳಿದ್ರಿ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ. ಶ್ರೀಧರ್ ಅವರು ಯಾಕೆ ಹೇಳ್ಬೇಕಾಯ್ತು? ನಾನು ಕೇಳ್ತೇನೆ, ನಿಮ್ಮನ್ನು ಹೇಳಿ. ಬೇಕಾಗಿಲ್ವಾ? ಪ್ರಾಕ್ಟಿಕಲ್ ಆಗಿ ತಿಳ್ಕೊಳಕ್ಕೆ. ಈಗ ಇನ್ನೂ ಕ್ಲಿಯರ್ ಆಯ್ತೋ ಇಲ್ವೋ? ಹಾಗೆಯೇ ಈ ಸೂಕ್ಷ್ಮವಾಗಿರೋ ತತ್ವನ ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಈಗ ನೋಡ್ರಿ, ಒಂದಕ್ಕೊಂದು ಲಿಂಕ್ ಹೇಗೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈಗ ನೋಡ್ರಿ, ಇನ್ನೊಂದು ಸತ್ ಚಿಂತನೆ.
ಅಲ್ಲಿ ಸತ್ ಚಿಂತನೆ ಅಂತ ಬಂತು. ನಾನು ಸದ್ಗುರುವಿಂದ ಎಲ್ಲಿಗೆ ಬರ್ತಾ ಇದ್ದೀವಿ ನೋಡ್ರಿ. ಸತ್ ಅಂತಂದ್ರೆ ಎಷ್ಟು ಅರ್ಥ ಇದೆ, ಸತ್ ಚಿಂತನೆ ಅಂದ್ರೆ ಏನು, ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಮತ್ತೆ ಈಗ ಹ್ಯಾಕ್ ಸದ್ಗುರು ಅಂತಂದ್ರೆ ಅದಕ್ಕೋಸ್ಕರ ಸತ್ ಚಿಂತನೆ, ಅದಕ್ಕೊಂದು ಡೆಫಿನೇಷನ್ ಇದೆ, ಯಾರಿಗಾದ್ರೂ ಗೊತ್ತಾ? ಇದೆ ಪರಮಾತ್ಮ ಒಳ್ಳೆ ಚಿಂತನೆ ಸರ್. ನಾನಲ್ಲ, ಏನಂದ್ರೆ? ದೇಹ ಅಲ್ಲ, ನಾನು ದೇಹ ಅಲ್ಲ, ಪರಮಾತ್ಮ ಅದ್ರ ಬಗ್ಗೆ ಚಿಂತನೆನೆ ಅದು ಸತ್ ಅಲ್ಲ, ಚಿಂತನೆ. ನಮ್ಮಲ್ಲಿ ಅಸರೆ ಕರೆಕ್ಟು. ವ್ಯಾವಹಾರಿಕ ಹೇಳಕ್ ಬೇಕಾದ್ರೆ ಲೌಕಿಕ ಅಲ್ಲದೆ ಇರೋದು ಕರೆಕ್ಟು. ಇಲ್ಲಿ ನಮಗೊಂದು ಅದ್ರ ಮೇಲೆ ಶ್ಲೋಕನೇ ಕಟ್ಟಿದ್ದಾರೆ. ಅದಕ್ಕೇನಂತಾರೆ, ಸತ್ಸಂಗ, ಅದಕ್ಕೊಂದು ಶ್ಲೋಕ. ಸತ್ಸಂಗ, ಸತ್ ಚಿಂತನೆ, ಸತ್ ಗುರು, ಎಲ್ಲದಕ್ಕೂ ಈ ಸತ್ ಅನ್ನೋದಲ್ಲಿ ಇಟ್ಕೋಬೇಕು. ಈಗ ಸತ್ಸಂಗ ಅಂದ್ರೆ ಏನು, ಅದಕ್ಕೊಂದು ಶ್ಲೋಕ ಕಟ್ಟಿದ್ದಾರೆ, ಗೊತ್ತಾ? ಸತ್ಸಂಗತ್ವೇ ನಿಸ್ಸಂಗತ್ವೇ ನಿಸ್ಸಂಗತ್ವೇ ಇನ್ನೂ ಒಂದಕ್ಕಿದೆ. ಕರೆಕ್ಟ್. ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗ ಮಾಡೋದ್ರಿಂದ ನನಗೆ ನಿಸ್ಸಂಗತ್ವ ಬರಬೇಕು, ಅದರಲ್ಲಿ ವೈರಾಗ್ಯ ಬರಬೇಕು. ನಿಸ್ಸಂಗತ್ವೇ ನಿರ್ಮೋಹತ್ವ, ನನ್ನಲ್ಲಿ ಮೋಹ ಕಡಿಮೆ ಆಗಬೇಕು. ಮೋಹ ಕಡಿಮೆ ಆದರೆ ಶೋಕ ಇರೋಲ್ಲ. ಆ ಮೋಹ ಶೋಕ ಯಾವಾಗ ಕಡಿಮೆ ಆಗುತ್ತೆ? ಆ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ಮೋಹ ಹೋಯ್ತು ಅಂದ್ರೆ ನಿಶ್ಚಲ ತತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ. ನಿಶ್ಚಲ ತತ್ವ ಅಂದ್ರೆ ಇಲ್ಲಿ ಮತ್ತೆ ಸತ್ ಆತ್ಮ ಇದು ಬರಬೇಕು. ಈಗ ನಿಮ್ಗೆ ಎಂತ ವಿಚಾರ ಮಾಡಿದ್ರೆ ಅದನ್ನ ಸತ್ಸಂಗ ಅಂತ ಕರಿಬೋದು? ಪ್ರಶ್ನೆ, ಎಂತ ವಿಚಾರ ಮಾಡಿ. ನಾನು ರಾಮಾಯಣ ಕೇಳ್ತೇನಪ್ಪ, ಆಗಲ್ಲ ಸರ್. ಆಗುತ್ತೆ. ಅಲ್ಲ, ಅದ್ವೈತ ಸ್ಥೂಲವಾಗಿ ಆಗತ್ತೆ ಅಲ್ವ? ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ರಾಮಾಯಣ ಕೇಳಿ, ಯಾವುದೇ ಕೇಳ್ರಿ, ನಿಮ್ಗೆ ಇದ್ರ ಉಪಯೋಗ ಇದೆ. ಬಟ್ ಈಗ ನಮಗೆ ಈ ವಿಚಾರಗಳೆಲ್ಲ ಕೇಳಾದ್ಮೇಲೆ ಇಲ್ಲಿ ಸತ್ಸಂಗ ಅಂತಂತಂದ್ರೆ ನನಗೆ ಮಾಂಡಿಕ್ಯ, ಇದು ಬೃಹದಾರಣ್ಯಕ ಉಪನಿಷತ್ತು, ಆಮೇಲೆ ಚಾಂದೋಗ್ಯ ಉಪನಿಷತ್ನಲ್ಲಿರೋ ಉಪಾಸನೆ ನನಗೆ ಬೇಕಾಗಿಲ್ಲ. ಬಟ್ ಅದಿಲ್ಲ ಅಂತ ಹೇಳಲ್ಲ, ನನಗೆ ಮಾಂಡಿಕ್ಯ ಉಪನಿಷತ್ ಬೇಕು, ನನಗೆ ಕಾಟಕೋಪನಿಷತ್ನಲ್ಲ ಇದಿದೆ ನೋಡ್ರಿ, ಆ ದೃಗ್ದೃಶ್ಯವಿದೆ, ಅದು ಬೇಕು. ನಿಜವಾದ ಸತ್ಸಂಗ ಇದು, ಇವೇ ನಿಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗೋದು. ಹಾಗಾದ್ರೆ ಬೃಹದಾರಣ್ಯಕ ಉಪನಿಷತ್ನಲ್ಲ ಸ್ವಾಮಿ, ಅದರಲ್ಲಿ ಉಪಾಸನೆಗಳನ್ನ ಹೇಳಿದ್ಯಾ? ಕರೆಕ್ಟ್ ಹೇಳಿದೆ, ಬಟ್ ನನಗೆ ಆಸಕ್ತಿ ಇರೋದು ಇಲ್ಲಿ ನನಗೆ, ಅದಕ್ಕೆ ನಾನು ಇವಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಹೇಗಿದೆ ನೋಡ್ರಿ. ಹಾಗೆ ಸತ್ ಗುರು ಅಂತ ಯಾರಿಗೆ ಹೇಳಬೇಕು ಅಂತ ಬಂದಾಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಮಾತ್ರ, ಅಥವಾ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು. ಇದು ನೋಡ್ರಿ, ಅವರೂ ಕೂಡ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಈಕ್ವಲ್ ಆಗೋದಿಲ್ಲ. ನಾನು ಹೇಳ್ತೇನೆ ಯಾಕೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬ್ರಹ್ಮನಿಷ್ಠ ಸರ್, ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ಬೇಕು ಸರ್. ಹೇಗಿದೆ ಈಗ ಸ್ವಾಮಿಗಳು ಹಿಂಗ್ ಬಿಡಿಸಿ ತೋರಿಸ್ತಾರಲ್ಲ, ಅವರಿಬ್ಬರಿಗೂ ಬರಲ್ಲ. ಆದ್ರೆ ರಾಮಕೃಷ್ಣ ಪರಮಹಂಸರು ಕೊಟ್ಟಿರೋ ಎಕ್ಸಾಂಪಲ್ ನಾನು ಈಗಲೂ ಮೆಲ್ಕ್ ಹಾಕ್ತೀನಿ. ಆಗ ಇದು ಅದು ಎರಡು ಸೇರಿಸ್ಕೊಂತೀನಿ. ನಾನು ಮಾತ್ರ ಅಲ್ಲ, ಸ್ವಾಮಿಗಳು ಸೇರಿಸ್ಕೊಂತಾರೆ. ರಾಮಕೃಷ್ಣ ಪರಮಹಂಸರದ ಮೆಟ್ಲ್ ಎಕ್ಸಾಂಪಲ್ಗಳು ಅವರೇ ಕೊಟ್ಟಿರೋದು. ಆದ್ರಿಂದ ನಿನ್ನೆ ಇನ್ನೇನೋ ಒಂದು ನನಗೆ ವಿಚಾರ ಜ್ಞಾಪಕ ಬಂತು ರಾಮಕೃಷ್ಣ ಪರಮಹಂಸರದ್ದು. ಹೀಗೆ ಯಾರ್ಯಾರ್ದೋ ಏನೇನೋ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಇವರು ನೀವು ಎಲ್ಲಿ ಸ್ವಲ್ಪ ಡಿವಿಯೇಷನ್ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಬಟ್ ನಿಮ್ಮ ಪ್ರಶ್ನೆಗಳು ಯಾವುದೋ ಇದ್ದಿದ್ದು ನಾನು ಇವತ್ತು ಚಿಂತನೆ ಮಾಡ್ತಾ ಇದ್ದೆ. ನೀವೊಂದು ಪ್ರಶ್ನೆ ಕೇಳಿ ಬಿಟ್ಬಿಟ್ರಿ ಅಂದ್ರೆ ನೀವು ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದೀರಾ. ನನಗೆ ಮನಸ್ಸಿನಲ್ಲಿ ಎಷ್ಟು ಕೊರಿತಾ ಇದೆ ಅಂತಂದ್ರೆ, ಅವತ್ತು ನೀವು ಕೇಳಿದ್ರಿ ಸರ್ ಕಲ್ಲು ಹೇಗೆ ಅಂತ, ನನಗೂ ಓಪನ್ ಅಪ್ ಆಯ್ತು. ನಾನು ಏನು ಓದಿದ್ರು ಅವೆಲ್ಲ ಎಂತ ಪ್ರಶ್ನೆ ಕೇಳ್ತಾರಲ್ಲಪ್ಪ ಇವರು ಅಂತ ಹೇಳಿ ನನ್ನ ಮನಸ್ಸು ಓಪನ್ ಅಪ್ ಆಗೋದಕ್ಕೆ ಸಹಾಯ ಆಯಿತು. ಈಗ ಕಲ್ಲಿನಲ್ಲಿ ಹೇಗೆ ಇರುವಿನಿಂದ ತಗೋಬೇಕಷ್ಟೆ,
ಹಾಗೆ ಈಗ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಆ ಇರುವಾಗ ಯಾಕೆ ಹೇಳಿದೆ ಅಂತಂದ್ರೆ, ಆ ರಾಮಕೃಷ್ಣ ಪರಮಹಂಸರು ಸುಮ್ಮನೆ ಅವ್ರಿಗೊಂದು ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ಬೇಡ. ರಾಮಕೃಷ್ಣ ಪರಮಹಂಸರು ಆ ಹೃದಯ ಅಂತ ಒಬ್ಬ ಇರ್ತಾನೆ. ಅವನು ನೋಡ್ರಿ, ಎಲ್ಲಿ ಒಳ್ಳೆಯವರು ಇರ್ತಾರೋ ಅಲ್ಲಿ ಇನ್ನೊಬ್ರು ಮುಳ್ಳು ಇದ್ದೇ ಇರುತ್ತೆ. ಆ ಗುಲಾಬಿ ಎಲ್ಲಿ ಇರುತ್ತೋ ಅಲ್ಲಿ ಮುಳ್ಳು ಇರುತ್ತೆ. ಹಂಗೆ ರಾಮಕೃಷ್ಣ ಪರಮಹಂಸರು ಯಾರಾದ್ರೂ ಬರ್ಲಿ, ಅವ್ರಿಗೆ ನಾನು ವಿಚಾರ ತಿಳ್ಕೋಣ ಅಂತ ಅವರು, ಇವನು ಅವ್ರ ಮಾವ, ಅದರಿಂದ ಅವ್ರ ಕೇರ್ಲೆಸ್ಸು. ನಾನು ಹೇಳ್ದಂಗೆ ಮಾಡೋ ಅನ್ನೋದು. ಇವ್ರು ಮಾವ ಅಂತ ಸ್ವಲ್ಪ ಸುಮ್ಮನೆ ಇರಬೇಕು, ಮಾತಾಡಂಗಿಲ್ಲ. ಬಂದವ್ರ ಕೈಯಲ್ಲಿ ನನಗೆ ಕುಂಬಳಕಾಯಿ ತಂದ್ಕೊಡು, ಅದು ತಂದ್ಕೊಡು, ಇದು ತಂದ್ಕೊಡು ಅಂತ ಅವನು ಲಂಚ ಇಸ್ಕೊಳ್ಳೋದು. ಇವರು ಏನ್ ಮಾಡೋದು, ಇವ್ರಿಗೆ ಇಷ್ಟ ಇಲ್ಲ. ಹಾಗೆ ಇರ್ಲಿ. ಕೊನೆಗೆ ಒಂದ್ಸಾರಿ ಇವ್ರ ಜೊತೆನಲ್ಲಿ ಇರ್ತಾ ಇದ್ದ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಇವರೆಲ್ಲರೂ ಇದ್ದಾಗ ಒಬ್ಬ ನಾಯಿಗಳ ಮೇಲೆ ಕೈ ಹಾಕೊಂಡು ಎಲ್ಲರೂ ತಿಂದು ಬಿಸಾಕಿರೋ ಅಲ್ಲಿ ಕೌಳದ ಇದನ್ನ ತಿಂತಾ ಇದ್ದಂತೆ. ಅವನು ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತು, ಬಟ್ಟೆ ಕೊಳಕು, ನೋಡಿದ್ರೆ ಹುಚ್ಚಿನಿದ್ದಂಗಿದ್ದಾನೆ. ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ನೋಡೋ ಅವನು ದೇವ್ರನ್ನ ಕಂಡಿದ್ದಾನೆ, ನನಗೆಲ್ಲ ಗತಿ ಬಂದ್ಬಿಡುತ್ತೋ ಅಂತ ಅವ್ರಿಗೆ ಆ ಥರ ಅನ್ನಿಸ್ತಂತೆ. ಇದೆಲ್ಲ ಬರ್ದಿರೋದು, ಅದೆಷ್ಟು ನಿಜಾನ ಏನೋ ಸುಳ್ಳು ಗೊತ್ತಿಲ್ಲ. ಮುಕ್ತನಾದವನು ಹಿಂಗೆಲ್ಲ ಏನು ಅನ್ಸಲ್ಲ. ಇರ್ಲಿ. ಆಮೇಲೆ ಏನಾಯ್ತು, ಇವನು ಓಡೋದ. ದಡ್ಡ ಮುಂಡೆ ರಾಮಕೃಷ್ಣ ಪರಮಹಂಸರು ಹತ್ತಿರದಲ್ಲಿ ಇದ್ದಾರೆ, ಅವ್ರು ತಿಳ್ಕೊಳ್ಳೋದು ಬಿಟ್ಟು ಓಡೋದ. ಹೊರಗಿದ ತಕ್ಷಣ ಬೇಡ ಅಂತ ಅಂದ್ರು. ಅವನ ಹಿಂದೆನೆ ಓಡೋಗ್ತಾ ಇದ್ದ. ಕಲ್ ತಗೊಂಡು ಹೊಡೆಯೋಕೆ ಹೋದ್ರು. ಬಿಡಬಾರ್ದು, ಹೋಗು ಅಂತ ಹೇಳಿದ್ರು. ಓದ. ನಾನು ದೇವ್ರ ತೋರ್ಸ ಅಂದ. ಈ ಕೊಳಕೆ ನೀರಿನಲ್ಲಿ ನೀನು ಎಷ್ಟು ಬೇಜಾರು ಪಡ್ತೀಯೋ, ಇಲ್ಲಿ ನೀನು ದೇವ್ರನ್ನ ಕಂಡ್ರೆ ಎಲ್ಲ ಕಂಡಂಗೈತಿ, ಹೋಗಂತ. ಇದು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ನೋಡ್ರಿ. ಕಲ್ಲು ಮಾತ್ರ ಅಲ್ಲ, ಎಂಥ ಒಂದು ಇದರಲ್ಲೂ ಕೂಡ ಮುಕ್ತರ ಆದವರು ಒಳ್ಳೆಯದು ಕೆಟ್ಟದ್ದು. ಆ ನಚಿಕೇತನ್ ಇವ್ರನ್ನ ಭಕ್ತ ಪ್ರಹ್ಲಾದನ್ ಕೇಳ್ತಾನಲ್ಲ ಅವರಪ್ಪ, ಸ್ನೇಹಿತರು ಯಾರು, ಮಿತ್ರರು ಯಾರು, ಶತ್ರುಗಳು ಯಾರು ಅಂತ. ಅಪ್ಪ ಹಾಗಂದ್ರೆ ಯಾರು, ನನ್ಗೆರಡೂ ಒಂದೇ ಕಾಣುತ್ತಲ್ಲ ಅಂತಾನ. ಹಾಗೆ ಕೆಟ್ಟದ್ದು ಮೇಲಿಂದು, ಅವು ವ್ಯವಹಾರದ ದೃಷ್ಟಿಯಿಂದ, ಪರಮಾರ್ಥ ದೃಷ್ಟಿಯಿಂದ ಎಲ್ಲತ್ರಲ್ಲೂ ಆತ್ಮನಿದ್ದಾನೆ. ಉಪಾಧಿ ಮೈನಸ್ ಮಾಡಿದ್ರೆ ಪರಮಾತ್ಮನೇ ಇರೋದಲ್ಲಿ. ಆ ಕಲ್ಲಿದೆ, ಇರವು ಕಲ್ಲು ಇದೆ, ಅದು ಇರುವ ಸಾಲ ತಗೊಂಡ್ಬಂದಿದೆ. ನಿಮ್ಗೆ ಇರು ಗೊತ್ತಾಯ್ತು ಅಂತಂದ್ರೆ ಅದರಲ್ಲಿ ಅರಿವು ಆನಂದ ಇದ್ದೇ ಇರುತ್ತೆ. ಅದೇ ಕಲ್ಲನ್ನ ನೀವು ವಿಗ್ರಹ ಮಾಡ್ರಿ, ಪೂಜೆ ಮಾಡ್ತಾರೆ, ಆನಂದ ಕೊಡುತ್ತೆ. ಅದೇ ನೀವು ಆ ಹಾಳು ಹಂಪೆ ಇಲ್ಲೆಲ್ಲ ಹೋದ್ರೆ ಅವ್ನು ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಎಲ್ಲೋ ಡಿವೇಟ್ ಆಗ್ತಾ ಇದೆ ನನಗೆ, ಆದರೂ ನಿಮ್ಗೆ ಈ ವಿಚಾರ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟು ಜನ ನಾವು ಹೋಗಿದ್ದೆ ಆ ಗೋಮಟೇಶ್ವರ ನೋಡ್ಕೊಂಬಂದು ಆನಂದ ಪಟ್ಟಿದ್ದೀವಿ. ನಾವು ಪಡೋದು ಆನಂದ ಏನಂದ್ರೆ, ಹೆಚ್ಚಿ ಅವ್ರಿಗೇನ ಇದಿದೆಯಾ, ಬಟ್ಟೆ ಇಲ್ಲದೆ ಅವ್ರು ನಿಲ್ಸಿದ್ದಾರೆ ಅಂತಾರೆ. ಅದೇ ಮುಕ್ತರಾದವರು ನೋಡೋರು ರೀತಿ ನೋಡ್ರಿ. ಮುಕುಂದೂರು ಸ್ವಾಮಿಗಳ ಜೊತೆಯಲ್ಲಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಮತ್ತೆ ಅವರ ತಂದೆ ಚಂದ್ರಶೇಖರ್ ಶಾಸ್ತ್ರಿಗಳು, ಇವ್ರು ಗುರುಕುಲದಲ್ಲಿ ಓದ್ದವರು. ಚಂದ್ರಶೇಖರ್ ಶಾಸ್ತ್ರಿಗಳು ನೋಡ್ರಿ, ಅವ್ರದ್ದು ನೀವು ಆ ಪುಸ್ತಕ ಓದಬೇಕು. ಮತ್ತು ಅವ್ರ ತಂದೆ ವಿಚಾರ ಅವ್ರು ಬೇರೆ ಕಡೆ ಕೆಲವು ಹೇಳಿದ್ದಾರೆ, ಅವೆಲ್ಲ ಕೇಳಬೇಕು. ಮುಕ್ತರಾದವ್ರು ಹೇಗೆ ನಡ್ಕೊತಾರೆ ಅಂತ. ಅವರು ಹಂಪೆ, ಹಾಳು ಹಂಪೆ ಎಲ್ಲ ಹೋದ್ರಂತೆ. ಎಲ್ಲ ನೋಡ್ತಾ ಇದ್ರು. ಎಲ್ಲ ನೋಡ್ತಾ ನೋಡ್ತಾ ಕೊನೆಗೆ ಆ ಹಾಳು ಹಂಪೆ, ಇನ್ನೊಂದೆಲ್ಲಿ ಆ ಥರದ್ದು ಇನ್ನೆಲ್ಲಿರೋದದು, ಹಂಪೆ, ಆಮೇಲೆ ಹಾಳು ಹಂಪೆ, ಆಮೇಲೆ ಇದು ಇನ್ನೆಲ್ಲಪ್ಪ ವಿಗ್ರಹಗಳು ಇಂಥವೆಲ್ಲ ಇರೋದು, ಕಲ್ನಲ್ಲಿ ಕೆತ್ತಿರೋದು. ಚಾಣ ಅವನು ಯಾರು ಕೆತ್ತಿರೋದು, ಬೇಲೂರು, ಹಳೇಬೀಡು, ಈ ಹಾಳು ಹಂಪೆ, ಈ ಗೋಮಟೇಶ್ವರ, ಇವೆಲ್ಲ ನೋಡ್ಬಿಟ್ಟು ಅವರು ಎಲ್ಲ ನೋಡ್ಕೊಂಡ್ಬಂದು ಎಲ್ಲರೂ ಅಲ್ಲಿ ನೋಡ್ತಾ ಇದ್ದಾರೆ. ಇವರು ಎಲ್ಲ ಇದ್ದಾರೆ. ಈ ಚಂದ್ರಶೇಖರ್ ಶಾಸ್ತ್ರಿಗಳು ಕಾಣಿಸ್ತಿಲ್ಲ. ಎಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ, ಹೋಗಲ್ಲೆಲ್ಲೋ ಮೂಲೆಲ್ಲೋ ಒಂದ್ ಕಡೆ ಮಲ್ಕೊಂಡ್ಬಿಟ್ಟಿದ್ದಾರಂತೆ, ಮುದುರ್ಕೊಂಡು ಗೊಳೋ ಅಂತ ಆಡ್ತಾ ಇದ್ದಾರೆ ಅಂತ. ಎಲ್ರಿಗೂ ಆಶ್ಚರ್ಯ ಆಯ್ತು. ಇವರು ಮುಕುಂದೂರು ಸ್ವಾಮಿಗಳಿಗೆ ಅರ್ಥ ಆಗಬೇಕು. ಎಲ್ರು ಹೋಗಿದ್ದೆ, ಯಾಕೆ ಅರ್ಥ ಇದ್ದಿಲ್ಲ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವ್ರು ಕೊಟ್ಟಿದ್ದು ಉತ್ತರ ಏನ್ ಗೊತ್ತು ಸರ್? ಅಲ್ಲ, ಇಷ್ಟು ಚೆನ್ನಾಗಿ ಕೆತ್ತಿದ್ದಾನಲ್ಲ ಅವನು ಜಕಣಾಚಾರಿ, ಅವನು ಬಂದ್ರೆ
ಕಾಲ್ಗೊಂದ್ಸರಿ ನಮಸ್ಕಾರ ಮಾಡ್ಬೇಕು. ಸರ್, ನಿಜವಾದ ಆನಂದ ಪಡ್ತಾ ಇರೋರು ಯಾರು ಸರ್? ಈ ಆನಂದ ನಮಗೆ ಎಕ್ಸ್ಟ್ರಾಕ್ಟ್ ಮಾಡಕ್ ಬರುತ್ತಾ ಅಂತ ಹೇಗಿದೆ ನೋಡಿ ಸರ್. ಪ್ರತಿಯೊಂದರಲ್ಲೂ ಆತ್ಮನಿದ್ದಾನೆ ನೋಡೋ ಕಲೆ ನನಗೂ ಓಪನ್ ಆಗ್ಬೇಕು. ಅವ್ರಿಗಾಗಿತ್ತು. ಅವ್ರ ವಿಚಾರ ಇನ್ನೂ ಕೆಲವು ತಿಳ್ಕೊಂಡ್ರೆ ಏನು ಮೈ ನಡುಗ್ಬೇಕು. ಈಸ್ ಬ್ರಹ್ಮಜ್ಞಾನಿ. ಬಟ್ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಜನರಲ್ ಆಗಿರ್ತಾ ಇದ್ರು. ಅವ್ರು ಇದ್ದ ಕಡೆ ತುಂಬಾ ಜನ ಇರ್ತಾ ಇದ್ರು, ಹಳ್ಳಿಯವರೇ ಇರ್ತಾ ಇದ್ರು. ಅವ್ರು ಒಂದೊಂದು ಹೇಳಿರೋದು ನೋಡ್ಬೇಕು ಸರ್. ಬ್ರಹ್ಮಜ್ಞಾನಿಗಳು ಹೇಗ್ ಪ್ರಾಣ ಬಿಡ್ತಾರೆ. ನಮ್ಮ ಇದರಲ್ಲಿ ಒಂದು ಗಾದೆ ಇದೆ, ಬ್ರಹ್ಮಜ್ಞಾನಿ ಸತ್ತಾಗ ಏನಂತಾರೆ ಅದಕ್ಕೆ, ಏನು ಕೃಷ್ಣವೇಣಿ ಅವರೇ ಅದಕ್ಕೆ ಯಾರು ಸಂಗಮರ ಸಾವು ನೋಡು. ಒಳ್ಳೆಯವರ ಸಾವು ಮರಣದಲ್ಲಿ ಗೊತ್ತಾಗುತ್ತೆ ಅಂತ. ಜಂಗಮರ ಸಾವನ್ನ ನೋಡು ಅಂತ ಒಂದು ಗಾದೆನೇ ಇದೆ ಯಾವತ್ತು. ಸೊ ಇರ್ಲಿ, ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಯಾಕೆ ಹೇಳಿದೆ ಇಷ್ಟು ಅಂತ, ಇನ್ನೊಂದ್ಸಾರಿ ಯಾರೋ ಒಬ್ಬರು ಮನೇಲಿ ಮಾವನಣ್ಣು ಕೊಟ್ಟಿದ್ದಾರೆ, ಚಂದ್ರಶೇಖರ ಶಾಸ್ತ್ರಿಗಳದು. ನೋಡ್ರಿ, ಮಾವನಣ್ಣು ಕೈನಲ್ಲಿ ಇಟ್ಕೊಂಡಿದ್ದಾರೆ, ಗುಳು ಅಂತ ಅಳ್ತಾ ಇದ್ದಾರೆ. ಏನೋ ಒಂದ್ ಸ್ವಲ್ಪ ತಿಂದಿದ್ದಾರೆ, ಅಳ್ತಾ ಇದ್ದಾರೆ. ಮನೆಯವರೆಲ್ಲ ಅಯ್ಯೋ ನಾವೇನೋ ಕೆಟ್ಟದ್ ಕೊಟ್ಬಿಟ್ವೇನೋ ಅಂತ ಅವರು ಬಂದಿದ್ದೆ, ಸ್ವಾಮಿ ಯಾಕೆ ಅಳ್ತಾ ಇದ್ದೀರಾ, ಏನೋ ತಪ್ಪಾಯ್ತಾ ಅಂತ. ಅಮ್ಮ, ಈ ಮಾವನಣ್ಣಲ್ಲಿ ಎಂತ ಸಿಹಿ ತುಂಬಿಟ್ಟಿದ್ದಾನ ಆ ದೇವರು ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರಂತ. ಯಾವತ್ ಬಂದಿದೆ ಸ್ವಾಮಿ ನಮ್ಮ ಕಣ್ಣಲ್ಲಿ ನೀರು? ಮಾವನಣ್ಣು ತಿಂದಾಗ ನಾವು ಹಂಗ ಅನುಭವಿಸಿದ್ದೀವ ಸರ್. ಪ್ರತಿಯೊಂದರಲ್ಲೂ ಆನಂದ ಅನುಭವಿಸೋದು ಅಂತಂದ್ರೆ ನಮಗ್ ಓಪನ್ ಅಪ್ ಆಗಿಲ್ಲ. ಏನ್ ಮಾಡ್ತೀರಾ? ನನ್ಗೆ ಇದು ಕೇಳಿದಾಗೆಲ್ಲ ಆ ಕಣ್ಣಲ್ಲಿ ನೀರು ಬರುತ್ತೆ. ಇದು ಬ್ರಹ್ಮಜ್ಞಾನಿಗಳು ಪ್ರಪಂಚ ನೋಡೋ ರೀತಿ, ಅವ್ರಿಗೆಲ್ಲವೂ ಆನಂದವಾಗಿ ಕಾಣುತ್ತೆ. ಇರ್ಲಿ, ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದೀನಿ. ಈಗ ಮತ್ತೆ ನಾನು ವಾಪಸ್ ಬರ್ತೀನಿ. ಎಲ್ಲಿಗೆ ಬರ್ತೀನಿ? ಇಲ್ಲಿ ಸತ್ ಚಿಂತನೆ, ಇದನ್ನ ಸತ್ ಅಂತ ಕರಿಬೇಕು. ಬಟ್ ಬೇರೆಯವ್ರಿಗೆ ರಾಮಾಯಣ ಕೇಳಿದ್ರೆ ಆಗಲ್ವಾ? ಒಳ್ಳೆ ವಿಚಾರ ಕೇಳಿದ್ರೆ ಆಗಲ್ವಾ? ಆಗುತ್ತೆ. ನಿಜವಾಗ್ಲೂ ತತ್ವದಲ್ಲಿ ನಿಲ್ಬೇಕಾದ್ರೆ ನಿಮ್ಗೆ ಬರೀ ರಾಮಾಯಣ ಕೇಳಿದವರು ಆಗಿರ್ಬೋದು, ಆಗಿಲ್ಲ ಅಂತ ನಾನು ಹೇಳಲ್ಲ. ಸ್ವಾಮಿಗಳೇ ಹೇಳ್ತಾರೆ, ಈ ಬ್ರಾಹ್ಮಣ ಕ್ಷತ್ರಿಯ ಶೂದ್ರರಿಗೆ ಪುರಾಣಗಳೇ ಸಾಕು ಅಂತಾರೆ. ಆದ್ದರಿಂದ ಹೀಗೆಲ್ಲ ಇದೆ. ಈಗ ನಾನು ಯಾಕೆ ಬಂತೆ ಇಷ್ಟೆಲ್ಲ ವಿಚಾರ? ಸದ್ಗುರು ಬಂತೆ. ಈಗ ಸದ್ಗುರು ಅಂತಂದ್ರೆ ನಾನು ಯಾರನ್ನೇ ದ್ವೇಷ ಮಾಡಲ್ಲ. ನನ್ನ ಮಿಸಸ್ ತುಂಬಾ ಹೊತ್ತು ಕೇಳ್ತಾರೆ, ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಅವ್ರ ಆಶ್ರಮಕ್ಕೆ ಒಂದು ವಾರ ಇದ್ದು ಬಂದಿದ್ದೆ. ಅವ್ರ ಪುಸ್ತಕಗಳ ಜೀವನ ಚರಿತ್ರೆ ಎಲ್ಲ ಓದಿದ್ದೀನಿ. ನಿಮಗೂ ಕೂಡ ನಾನು ಪ್ರವಚನಗಳಲ್ಲಿ ಹೇಳಿದ್ದೀನಿ. ಅವ್ರಿಗೆ ಪುನರ್ಜನ್ಮಗಳ ಜ್ಞಾಪಕ ಬಂದಿದೆ, ಎಲ್ಲ ಬಂದಿದೆ. ಈಗ ಅವರ ಪ್ರವಚನಗಳಲ್ಲಿ ಪ್ರಪಂಚದಲ್ಲಿ ಈಸ್ ಫೇಮಸ್. ಇವರು ಹಾಗೆ ಹೇಳಿದ್ರು. ಯಾರಪ್ಪ ನಮ್ಮ ಇವರು ರವಿಮೂರ್ತಿ ಅಂತ. ರವಿಶಂಕರ್ ಅಲ್ಲ, ರವಿಮೂರ್ತಿ. ನಿಮ್ಗೆಲ್ಲ ಗುರುತು ಮಾಡಿಸ್ಕೊಟ್ಟಿದ್ನಲ್ಲ, ಅಮೆರಿಕಾದಲ್ಲಿ ಅವ್ರು ಡಾಕ್ಟರ್ ಆಗಿದ್ದಾರೆ. ಈಗಲೂ ನಾನು ಮಾತಾಡ್ತಾ ಇರ್ತೇನೆ ಅವ್ರ ಹತ್ರ. ಅವ್ರನ್ನ ನಮ್ಮ ಇದಕ್ಕೊಂದ್ಸರಿ ಕರ್ಸಿದ್ವಿ. ರಘು ಅವರೆಲ್ಲ ಬಂದಿದ್ರು. ಅವ್ರ ತಂದೆ ಬಂದಿದ್ದೆ ಕುಲಕರ್ಣಿ ಸ್ವಾಮಿಗಳು ಶಿಷ್ಯರು. ನಮ್ಮ ಅಣ್ಣ ಇದ್ದಂಗೆ ಅವರು. ಅವ್ರ ಮನೆಗೆಲ್ಲ ಹೋಗಿದ್ದೆ, ನೋಡ್ಕೊಂಬಂದೆ ಅವ್ರನ್ನ, ಅವ್ರ ಹೆಂಡ್ತಿನ ಎಲ್ರನ್ನು. ಇನ್ನೂ ಅವ್ರ ಮಗನ್ನೇ ನೋಡಿಲ್ಲ ನಾನು. ಇರಲಿ, ಆದ್ದರಿಂದ ಅವರು ಕೂಡ ಅದೇ ಹೇಳಿದ್ದು, ಸದ್ಗುರು ಇದಕ್ಕಾಗಿದ್ದಾರೆ. ಬಟ್ ಎಲ್ಲಾದರೂ ಆತ್ಮನ ವಿಚಾರ ಎಲ್ಲಾದರೂ ಒಂದು ಕಡೆ ಹೇಳ್ತಾರೆ ಸರ್. ಭಗವದ್ಗೀತೆ ಓದಿಲ್ಲ ಅವರು, ಉಪನಿಷತ್ಗಳಂತೂ ಗೊತ್ತೇ ಇಲ್ಲ. ನಾನು ಭಗವದ್ಗೀತೆ ಓದಿಲ್ಲ ಅಂತ ಅವರೇ ಹೇಳ್ತಾರೆ. ಬಟ್ ಉಪಯೋಗ ಆಗ್ತಾ ಇದೆಯೋ ಇಲ್ವೋ? ಸಾವಿರಾರು ಜನ ಯೋಗವನ್ನ ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ, ಒಂದು ದಾರಿಗೆ ಬಂದಿದ್ದಾರೆ, ಅಲ್ಲಿಂದ ಮುಂದಕ್ಕೆ ಬರ್ತಾರೆ ನೆಕ್ಸ್ಟ್ ಜನ್ಮಗಳಲ್ಲಿ. ಈಗ ನಾನು ಹೇಳೋದು, ಸದ್ಗುರು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಮುಂದಕ್ಕೆ ಇವರು ಇದನ್ನ ಕರ್ಮಯೋಗ ರೂಪದಲ್ಲಿ ಮಾಡಿದ್ದಾದರೆ ಇದು ಗೊತ್ತಾಗಲ್ಲ. ಅವರವರ ಅಂತಃಕರಣ ಬಾಯಿನಲ್ಲಿ ಹೇಳ್ಕೋಬಹುದು, ನಾನು ಕರ್ಮಯೋಗದ ವಿಚಾರ ನಾನು ನಿಷ್ಕಾಮ 4 ಸೇರ್ಸ್ ಮಾಡ್ತೇನೆ ಅಂತ. ಅದೆಷ್ಟು ಮಾಡ್ತಾರೆ ಅನ್ನೋದು ಅವ್ರವ್ರಿಗೆ ಗೊತ್ತು. ಮತ್ತೆ ಈ ತತ್ವಕ್ಕೆ ಎಷ್ಟು ಹತ್ರ ಆಗಿದ್ದಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಏನಾದರೂ ಇಟ್ಕೊಳ್ಳಿ. ಯಾಕೆ ಇವತ್ತು ನಾನು ಮನಸ್ಸಿಗೆ ಈ ಥರ ಕೆಲವು ಐಡಿಯಾಗಳು ಬಂತು, ಹಿಂದಿನ ಜನ್ಮಗಳಲ್ಲಿ ಯಾರು ನನಗೆ ಮೋಕ್ಷವೇ ಬೇಕು ಅಂದ್ಕೊಂಡು ಈ ದಾರಿಗೆ ವಿವೇಕಾನಂದರ ಥರ, ರಾಮಕೃಷ್ಣ ಪರಮಹಂಸರ ಥರ, ರಮಣ ಮಹರ್ಷಿಗಳ ಥರ ಈ ದಾರಿಗೆ ಯಾರು ಬರ್ತಾರೋ ಹಿಂದಿನ ಜನ್ಮಗಳಲ್ಲಿ ಇಂಥವೆಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಅವಾಗ ಇದು ಮಾಡಿದ್ರೆ ಬೇಡ, ಬೇಜಾರು. ವ್ಯತ್ಯಾಸ ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಸದ್ಗುರು ಅಂತಂದ್ರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳನ್ನು ಮಾತ್ರ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಜವಾಗ್ಲೂ ಸತ್ ವಿಚಾರ ಅವರೊಬ್ಬರೇ ಹೇಳ್ತಾರೆ. ಬಟ್ ಇವ್ರು ಮಾಡ್ತಾ ಇಲ್ವಾ ಅಂದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇಲ್ಲ? ಪ್ರಪಂಚದಲ್ಲಿ ಇರೋರೆಲ್ಲ ಬಂದಿದ್ದೆ ಅಲ್ಲಿ ಯೋಗ ಕಲಿತಾರೆ, ಸಾವಿರಾರು ಜನ ಅಲ್ಲಿ ಸ್ಕೂಲ್ಗಳು ರನ್ ಮಾಡ್ತಾ ಇದ್ದಾರೆ, ದುಡ್ಡು ತಗೊಂತಾರೆ. ಅದು ಏನಾದರೂ ತಗೊಳ್ಳಿ, ಅದು ಲೆಕ್ಕಾಚಾರ ಬೇಡ. ಬಟ್ ಅವ್ರೇನಾದ್ರು ಅವ್ರ ಸ್ವಂತಕ್ಕೆ ಉಪಯೋಗಿಸ್ತಾರ? ಇಲ್ಲ, ಎಲ್ಲ ಹಂಚ್ತಾರೆ, ಮಾಡ್ತಾರೆ, ಏನಾದರೂ ಮಾಡ್ಕೊಳ್ಳಿ. ಸರಿ, ನಾವಿವಾಗ ನಿಮ್ಮ ಪ್ರಶ್ನೆಗೆ ಬರೋಣ. ಇವಾಗ ಹೀಗೆ ಒಂದೇ ವಿಚಾರವನ್ನ ಇಷ್ಟು ಸಾರಿ ಹೇಳಿದ್ರು ನಾವು ಮುಕ್ತರಾಗ್ತಾ ಇಲ್ವಲ್ಲ. ಅದಕ್ಕೋಸ್ಕರ 10 ಉಪನಿಷತ್ತುಗಳು, ಭಗವದ್ಗೀತೆ, ಸೂತ್ರ ಭಾಷ್ಯ ಎಲ್ಲ ಹೇಳ್ತಾ ಇದ್ದಾರೆ. ನನಗಂತೂ ಇಷ್ಟು ಸಾರಿ ಓದಿದ್ದನ್ನೇ ಓದ್ತಾ ಇದ್ದೀನಿ, ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ನನಗಿಂತ ಸ್ವಾಮಿಗಳು ಎಷ್ಟು ಸಲ ಬರೆದಿದ್ದಾರೋ, ಅದೆಷ್ಟು ಸಲ ಹೇಳಿದ್ದಾರೋ, ಎಷ್ಟು ಪುಸ್ತಕಗಳು ಬರೆದಿದ್ದಾರೆ, ಎಷ್ಟು ಸಲ ಪ್ರವಚನ ಮಾಡಿದ್ದಾರೆ, ಇನ್ನೆಷ್ಟು ಅವ್ರ ಪೂರ್ತಿ ಜೀವನ ಅವರು ಬೆಳಗ್ಗೆಯಿಂದ ರಾತ್ರಿ ಇದೇ ಮಾಡ್ತಾ ಇದ್ದಾರೆ. ಹುಟ್ಟಿದಾಗ್ಲಿಂದ ಸಾಯೋರು, ಮಧ್ಯದಲ್ಲಿ 1-20 ವರ್ಷ ಬಿಡ್ರಿ ಸ್ಕೂಲ್ ಜೀವನ ಅವು ಇವು ಮಾಡಿರ್ಬೋದು, ಆಮೇಲೆ ಇದೇ ಮಾಡ್ತಾ ಇದ್ದಿದ್ದು. ಅವ್ರಿಗೆ 60, ಅವ್ರಿಗೆ 75, ಅವ್ರಿಗೆ ಹತ್ತತ್ರ 75ನೇ ವರ್ಷಕ್ಕೆ ಅವರು ಮುಕ್ತರಾದರು ಅಂತಂದ್ರೆ ಎಷ್ಟು ಇದಾಗಿರ್ಬೇಕು? ನೀವು ಹೇಳಿ ಸರ್. ಅದಕ್ಕೋಸ್ಕರ ಒಂದೇ ವಿಚಾರನ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೆ ಆ ಕನ್ವಿನ್ಸ್ ಆಯ್ತು ಎಲ್ಲ ಗೊತ್ತಿಲ್ಲ, ಯೋಚನೆ ಮಾಡಿ. ಹೀಗೆಲ್ಲ ಇಲ್ಲ ಸರ್, ಕನ್ವಿನ್ಸ್ ಆಯ್ತು ನನಗೆ. ಅಲ್ಲ, ಕನ್ವಿನ್ಸ್ ಅಂದ್ರೆ ಇದ್ರಲ್ಲಿ ಡೌಟ್ ಇರ್ಲಿಲ್ಲ ನನಗೆ. ಬಟ್ ಸೂಕ್ಷ್ಮ ಇದೆ ಅಲ್ವಾ, ಅದು ಬೇರೆ ಬೇರೆ ಹೇಳೋ ವಿಧದಲ್ಲಿ ಒಂದು ಸೂಕ್ಷ್ಮ ಐತೆ ಅಲ್ಲ, ಅದು ಎಳೆ ಅಂತೀವಿ ನಾವು, ಒಂದು ಲೀಡ್ ಅಂತೀವಿ. ಸಾಧಾರಣ ಲೀಡ್ ಅಂತೀವಿ ಅದನ್ನ. ಆ ಲೀಡ್ ನನಗೆ ಅಂದ್ರೆ ಆ ಸೂಕ್ಷ್ಮದು ಗೊತ್ತಾಗ್ತಾ ಇಲ್ಲ. ಒಳಗೆ ಯಾವ ದೃಷ್ಟಿ ಇದೆ ಅಲ್ವಾ, ಆ ದೃಷ್ಟಿ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಾ ಅಂತ ನನಗೆ. ಯಾಕಂದ್ರೆ ಅದನ್ನೇ ಇನ್ನೊಂದು ಹೇಳಿದಾಗ ಇನ್ನೊಂದು ಯಾವುದೋ ಒಂದು ಮೂಲೆಯಿಂದ ಯಾವುದೋ ಒಂದು ದೃಷ್ಟಿಯಿಂದ ಆ ದೃಷ್ಟಿ ಗೊತ್ತಾಗಲ್ಲ ಅಂತ ಹೇಳಿದ್ ನಾನು. ಇಲ್ಲ, ಆತ್ಮನ್ ತಿಳ್ಕೊಳ್ಳೋದೇ ಮೂಲ. ನಾವು ಆತ್ಮನ್ ತಿಳ್ಕೊಳ್ಳೋವರೆಗೂ ನೀವೇನ್ ಸರ್ಕಸ್ ಮಾಡ್ತೀರೋ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಇವೇ ಸರ್ಕಸ್ಗಳು, ಬಟ್ ಇವೇ ಪ್ರಾಪರ್ ಚಾನಲ್. ಯಾರು ಹೇಳೋದು ಪ್ರಾಪರ್ ಚಾನಲ್ ಅಲ್ಲ. ಸದ್ಗುರು ಅದೇನೇನೋ ಧ್ಯಾನಗಳು ಹೇಳ್ಕೊಡ್ತಾರೆ. ಆಮೇಲೆ ಇವರು ರಾಮಚಂದ್ರ ಮಿಷನ್ ಅವರು ಏನೇನೋ ಅವೆಲ್ಲ ಉಪಾಸನೆಗಳಿಗೆ ಸಂಬಂಧಪಟ್ಟ. ಇದು ಬರೀ ಇವರು ಯೋಗಾಸನ ಹೇಳ್ಕೊಡ್ತಾರೆ, ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಇವರು ಉಪಾಸನೆಗೆ ಇನ್ನೂ ಬಂದಿಲ್ಲ. ದೇವ್ರ ವಿಚಾರ ಅವ್ರು ಏನು ಹೇಳೋದೇ ಇಲ್ಲ. ನೀವು ಏನೇ ಪ್ರಶ್ನೆಗಳು ಕೇಳ್ರಿ ಎಲ್ಲರೂ ಉತ್ತರ ಕೊಡ್ತಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನೇ ಅವ್ರು ರವಿ ಅವರು ಹೇಳಿದ್ದ ನೋಡ್ರಿ. ಆ ನೇಚರ್ ಕ್ಯೂರ್ ಅಂತ ಹೇಳಿದ್ದೆ, ಗಿಡಗಳನ್ನ ಮೆತ್ತೋದು, ಗಿಡಗಳನ್ನ ಹಾಕೋದು, ನೀರು ಶುದ್ಧಿ, ಇವೆಲ್ಲ ಮಾಡಿದ್ರು. ಎಲ್ಲ ಒಂದೇ ಒಳ್ಳೇದೇ. ಹೀಗೆ ಇವ್ರ ಜನ್ಮಗಳಲ್ಲಿ ಅವ್ರ 3 ಜನ್ಮಗಳ ನೆನಪು ಬಂತು. ಹೇಗಿದೆ? ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ಅವ್ರ ಜೀವನ ಚರಿತ್ರೆ ಪುಸ್ತಕ ಓದಿದಾಗ ನನಗೆ ಬಂದಿದ್ದ ಆಶ್ಚರ್ಯ ಅಂತಂದ್ರೆ ಅವ್ರಿಗೇನು ಭಯ ಇಲ್ಲ. ಹಾವುಗಳು ಅವೆಲ್ಲ ಅವ್ರಿಗೆ ಯಾವುದೂ ಭಯ ಇಲ್ಲ. ಅವ್ರ ಕಾಡಿನಲ್ಲಿ 3 ದಿವಸ ಒಟ್ಟಿಗೆ ಒಂದೇ ಕಡೆ ಇರ್ತಾ ಇದ್ರು, ಒಂದೇ ಮರದ ಮೇಲೆ ಇರ್ತಾ ಇದ್ರು. ಇಳಿಯೋದು, ಅಲ್ಲಿ ಇಲ್ಲಿ ಹೋಗೋದು, ರಾತ್ರಿ ಆದ್ರೆ ಮರದ ಮೇಲೆ ಹತ್ತೋದು, ಆ ಜೇನುತುಪ್ಪ ಕುಡಿಯೋದು. 3 ದಿವಸ ಹೋಗ್ಬಿಟ್ರೆ ಕಾಡಿನಲ್ಲಿ ಇರ್ತಾ ಇದ್ರಂತೆ. ಎಷ್ಟು ಧೈರ್ಯ ಇರಬೇಕು. ಈಗ ಅವ್ರು ಮುಕ್ತರಾಗಿದ್ದಾರೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಆಗಿಲ್ಲ ಅಂತ ಹೇಳ್ತೀನಿ. ಬಟ್ ಅವರ ಅನುಭವ ನೋಡ್ರಿ, ಅವ್ರ ಅನುಭವ ನೋಡಿದ್ರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದು. ಒಂದು ಅನುಭವ ಅವ್ರು ಹೇಳ್ತಾರೆ, ನಿಮ್ಗೆ ಆಸಕ್ತಿ ಇದ್ರೆ ಹೇಳ್ತೀನಿ. ಅವ್ರು ಆಗಿದ್ದ ಅದು ಕೇಳ್ಕೊಂಡ್ಬಿಟ್ರೆ ಅದು ಆಗಿರ್ಬೇಕು ಅಂತಾನೆ ಅನ್ಸುತ್ತೆ. ನನಗೆ ಫಸ್ಟ್ ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಬೇರೆಯವ್ರದ್ದೆಲ್ಲ ನಾನು ಗುರುಗಳದ್ದು ನೋಡ್ಕೊಂಡಾಗ ಇದು ಪೂರ್ತಿ ಆಗಿಲ್ಲ ಅನ್ನಿಸ್ತು. ಇರಲಿ, ನಿಮ್ಗೆ ಆಸಕ್ತಿ ಇದ್ರೆ ಹೇಳ್ತೀನಿ ಅನುಭವ, ಅವ್ರದ್ದು ಆಗಿದ್ದ ಅನುಭವ ಈ ಥರ. ಇಲ್ಲಿ ಶ್ರೀಧರ್ ಅವರೇ, ನೀವು ಇದನ್ನು ಹೀಗೆ ಮಾಡ್ತಾ ಇರಿ, ಮತ್ತೆ ನಿಮಗೆ ಕನ್ವಿನ್ಸ್ ಆಗೋ ಉತ್ತರ ಮುಂದಕ್ಕೆ ಸಿಗುತ್ತೆ. ಹಾಗೆ
ಸೊ ಇನ್ನೇನಾದ್ರೂ ಪ್ರಶ್ನೆ? ಓಕೆ, ಇನ್ನೇನಾದ್ರೂ ಪ್ರಶ್ನೆ? ಯಾರಿಗಾದ್ರೂ? ಇಲ್ಲ ಸರ್, ಇಲ್ಲ, ಮುಂದುವರಿಸಿ ಸರ್. ಓಕೆ ಓಕೆ.